ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇವತ್ತಿನ ಬ್ಲಾಗ್ ಏನಂತಂದರೆ ಸೂರ್ಯ ಕಬಾಬ್ ಎಷ್ಟೊಂದು ದಿನ ಆದಮೇಲೆ ನಾವು ವೀಡಿಯೋ ಮಾಡ್ತಿದ್ದೀವಿ. ಯಾಕಪ್ಪ ವೀಡಿಯೋ ಮಾಡ್ತಿಲ್ಲ ಅಂತ ಕಾರಣ ಸೂರ್ಯನ ಕೇಳಿ ನಾನು ಹೇಳೋದನ್ನು ಅವ್ರು ಮಾಡಲ್ಲ, ನಾನೇ ಬಂದು ಮಾಡ್ಕೊಡ್ಬೇಕಂತ ಅವಳಿಗೆ. ಏನಿದೆ ಮೈಮೂರು ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗುತ್ತಾ ಆಗಲ್ಲ ಅಂತ ನೀವೇ ಕಮೆಂಟ್ ಮಾಡಿ. ಎಲ್ಲರೂ ಮಗುವಿಕ ಮಾಡ್ತಾರೆ ವಿಡಿಯೋ. ನೀವು ಕೇಳಿಸೋದಿಲ್ಲ. ಸ್ವಾತಿ ಅದೇನು ಪ್ರ್ಯಾಂಕ್ ಮಾಡ್ಬೇಕಂತ ಜಿರಳೆನ ಕೊಟ್ಟವಳು. ಇದು ನಮ್ಮ ಅಮ್ಮಂಗೆ ತುಂಬ ಭಯ. ನಮ್ಮ ಅತ್ತೆಗೆ ಇವತ್ತು ನಮ್ಮ ಅತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇವಾಗ ನಮ್ಮ ಅತ್ತೆ ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಇದಂದರೆ ತುಂಬ ಭಯ. ಸೊ ಇವಾಗ ಒಂದು ಚಿಕ್ಕದಾಗಿ ಫ್ರ್ಯಾಂಕ್ ಮಾಡ್ತೀವಿ. ಅದು ಸಕ್ಸಸ್ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಇವಾಗ ಅಜ್ಜಿನ ಮತ್ತು ಮೊಮ್ಮಗಳು ಆಟ ಆಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ ಹೋಗೋಣ. ಗೈಸ್ ಇವಾಗ ಸೂರ್ಯ ಕಬಾಬ್ ಹಪ್ಪಳ ಪ್ಯಾಕೆಟ್ ಇಲ್ಲ ಖಾಲಿ. ಗೈಸ್ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗಳು ಆಟ ಆಡ್ತಿದ್ದಾರೆ. ಕಮ್ಮಿ ಕೊಡಮ್ಮ. ನೋಡಿ ಗೈಸ್ ಸುಳ್ತೀಟೆ ಮಾಡ್ತಿದ್ದಾಳೆ ಮೊಮ್ಮಂಗೆ ಅಂತ ಹಿಡ್ಕೊಳಕ್ಕಾಯ್ತಾ ಇಲ್ಲ. ಹೇಳಮ್ಮ ಎಷ್ಟೊಂದು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದ್ದೀವಿ. ಎಷ್ಟು ಕಷ್ಟ ಅಲ್ವಾ ಅಮ್ಮ ಮೈಮೂನ್ ಇಟ್ಕೊಂಡು ಬ್ಲಾಗ್ ಮಾಡೋದು. ಹೆಂಗಾಡ್ತಾಳೆ ಅಂತ ಅವ್ನು ಇಟ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೇ ಹೊಟ್ಟೆ ತುಂಬಿತು ಗೈಸ್. ಇವಾಗ ಅವಳು ಕಬಾಬ್ ಲವರ್, ಕಬಾಬ್ ತಿನ್ನಬೇಕು. ಹಪ್ಳ ಕಬಾಬ್ ಅಂದರೆ ತುಂಬ ಇಷ್ಟ ಮೈಮುಂಗೆ. ಇನ್ನೊಂದೇನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ನಾವು ಇವಾಗ ರೀಸೆಂಟಾಗಿ ಇಲ್ಲಿಗೆ ಬನಶಂಕರಿ ದೇವಸ್ಥಾನ, ಇದು ಏನಮ್ಮ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆವಾಗ ಒಂದು ಅಮ್ಮ ಮಗಳು ನಮ್ಮ ಅತ್ತೆ ಥರನೇ ಇದ್ದಾರೆ ಅವ್ರ ಅಮ್ಮ. ಅವ್ರ ಮಗಳು ಅವ್ರ ಸೊಸೆನೋ ಮಗಳೋ ನಂಗೆ ಗೊತ್ತಿಲ್ಲ, ತುಂಬ ಕ್ಯೂಟಾಗಿದ್ರು ಅವ್ರು ನೋಡೋದಕ್ಕೆ. ಅವ್ರ ಪಾಪು ತುಂಬ ಸಣ್ಣ. ಅವ್ರು ಏನು ಹೇಳಿದ್ರು ಗೊತ್ತಾ, ಮೈಮ ಪಾಪ ಅವ್ರಿಗೆ ಹೊಡೆದ್ಬಿಟ್ಲು ಫಸ್ಟು. ಆದಮೇಲೆ ಅವ್ರು ಹೇಳಿದ್ಲು, ನೀವು ವ್ಲಾಗ್ ಮಾಡಿ ಅಕ್ಕ, ನೀವು ಮೈಮಂಗೆ ಏನೇನು ತಿನ್ನಿಸ್ತೀರಾ ಅದು ನಾನು ಟ್ರೈ ಮಾಡ್ತೀನಿ ಅಂತ. ನಾನು ಏನೋ ದಬಾಗ್ತಾಯಿಲ್ಲ ಮೈಮಂಗೆ ಇಲ್ಲಿ ಮಾಡೋದಕ್ಕೆ. ಡೈಲಿ ಸ್ವಲ್ಪ ಗೊತ್ತಿರೋದನ್ನ ಮಾಡ್ತಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ಮೇಲೆ ಮಾಡ್ತೀನಿ ಕಂಟಿನ್ಯೂಸ್ ಆಗಿ. ನೋಡಿ ಗೈಸ್ ಮೈಮ ಎಷ್ಟು ತೀಟೆ. ಮೈಮ ಹಾಡು ಹೇಳ್ತಾಳೆ, ಕೇಳಿಸ್ಕೊಳ್ಳೋಣ. ಹಾಂ ಮೈಮ ಹಾಡು ಹೇಳು. ಹೇಳವಾ ಹಾಡು ಹೇಳು. ಅಮ್ಮಮ್ಮಂಗೆ ಹಾಡು ಹೇಳು. ಅಮ್ಮಮ್ಮ ಹೆಂಗೆ ಬೈಯೋದು ನಿಂಗೆ? ಪಪ್ಪಿ ಕೊಟ್ಬಿಡು, ನೀನು ಕೊಡು ಪಪ್ಪಿ. ನೋಡಿ ಗಾಯ್ಸ್ ಹೆಂಗೆಲ್ಲ ಮಾಡ್ತಾಳೆ ಮೈಮ, ಎಲ್ಲ ಗೊತ್ತು ಅವಳಿಗೆ. ಬೋಡಿ ಪಪ್ಪಿ ಕೊಟ್ಬಿಡು. ಅಮ್ಮ ಕೆಮ್ಮಮ್ಮ, ಅಪ್ಪ ಕೆಮ್ಲು. ಇರಿ ಇವಾಗ ನೀರು ತಗೊಬರೋಣ. ಸೂರ್ಯ ಏನು ಮಾಡ್ತಿದ್ದಾನಂತ ತೋರಿಸ್ತೀನಿ. ಸೂರ್ಯ ಹಪ್ಳ ಹಾಕ್ತಾಯಿದ್ದಾನೆ. ಅವ್ರಿಗೆ ಕಬಾಬ್, ಸೂರ್ಯವ್ರಿಗೆ ನಂಗೂ ಅಮ್ಮಂಗೂ ಹಪ್ಳ. ಇವತ್ತು ಮಂಡೇ, ನಾನು ತಿನ್ನಲ್ಲ. ಮೈಮ ಲಿಫ್ಟಿಗೆ ಇಟ್ಕೊಂಡಿದ್ದಾಳೆ. ಅವಳಿಗೆ ಇವತ್ತು ಊಟ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಮೈಸೂರು ಬೇಳೆ, ಮಾಮೂಲಿ ಬೇಳೆ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಬೀಟ್ರೋಟ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗೆ ಬಾಯ್ಲ್ ಮಾಡಾದ್ಮೇಲೆ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದ್ರ ನೀರೇ ನಾನು ಫಸ್ಟ್ ಎಳ್ಬಿಡ್ತಾಯಿದ್ದೆ, ಅಮ್ಮ ಕುಡಿಸು ಅಂತ ಹೇಳಿದ್ರು. ತೀಟೆ ಅಂದರೆ ತೀಟೆ ಮೈಮ, ತುಂಬ ತೀಟೆ. ಕಳ್ಳಿಗಳು ನೀನು ಹೋಗಮ್ಮ. ಮೈಮ ಬೇಡ ಹೋಗಮ್ಮ, ನೀನು ಬೇಗ ಹಾಕೊಳ್ಳಮ್ಮ. ಹಾಂ ಹೋಗಮ್ಮ ಬಾಯ್. 2 ಸೆಕೆಂಡ್ ನೋಡಿದೆ ಹೋದ್ರೆ ಡವ್ ಹೆಂಗೆ ಮಾಡ್ತಾಳೆ ಮೈಮ. ಹಾಕು ಮೈಮ. ತಿನ್ನೋದು ಮಾತ್ರ ಕೊಡಲ್ಲ ಅವಳು. ಕೊಡಲ್ಲ ಗೈಸ್ ಅವಳು, ತಿನ್ನೋದಂತೂ ಏನೂ ಕೊಡಲ್ಲ. ತಿನ್ಸ್ಬಿಡು ಮಗನೆ, ಯಾಕಂದ್ರೆ ನಮ್ಮದೇ ಚಿನಿ ಕೊಡು. ಅಷ್ಟೇ ಡೋರಾಣಿಗಳು. ಇಲ್ಲಿ ಚಿನಿ ಹಾಕು ಬಂದಿರಿ. ಕೊಡಲ್ಲ ಗೈಸ್ ಅವಳಂತೂ, ಹಪ್ಳ ಅಂತೂ ಕೊಡಲ್ಲ. ಅದೆಲ್ಲ ಮುರ್ದಿನಿ. ಕಬಾಬಾಗ ಜಗಳ ಆಡ್ತಾಳೆ. ಏನು ಬೇಕು ಮೈಮ? ಕಬಾಬು. ಅಯ್ಯೋ ರಾಮಕೃಷ್ಣ, ಅವ್ರ ಅಪ್ಪನೇ ಅವಳು ಸೇಮ್.
ಬಾ 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 ಕಬಾಬ್ ಬೇಕಾ? ಖುಷಿಗೆ ಅವಳಿಗೆ ಅವಳಿಗೊಂದು ಲೆಗ್ ಪೀಸ್ ಆಡಿಸ್ಕೊಂಡ್ಬೇಕಾಗಿತ್ತು ನೀನು. ಬೇಕಮ್ಮ ಬೇಕಮ್ಮ. ಹಾ ಅಬ್ಬು ಅಬ್ಬು ಊಟಂಗಿಲ್ಲ. ಲೆಗ್ ಪೀಸ್ ಹೊಡ್ಸ್ಕೊಳ್ಬೇಡಿ. ಕಬಾಬ್ ಏನ್ ಬೇಕಮ್ಮ ಮೈಮ? ಏನ್ ಬೇಕು? ಲಿವರ್ ಪೀಸ್ ಗುಂಡ್ಕಾಯಿ ಇದು ಲಿವರ್ ಐತಿಲ್ಲ, ಇದೆಲ್ಲ ಲಿವರ್ ಬಿಸಿ ಐತಿರು. ಬಿಸಿ ಸಖತ್ತು. ಮೈಮ ಏನ್ ಬೇಕು? ಗಂಟ್ಲಿಗೆ ಇಟ್ಕೊಬಿಟ್ಟು ಏನ್ ಬೇಕು ಸಮಿ? ಪುಡಿ ಮಾಡ್ಕೊಡ್ಬೇಕು ಅದನ್ನ. ಬೇಡ ನಿಧಾನಕ್ಕೆ ಒಂದು ಪೀಸ್ ಕೊಟ್ಬಿಡು, ತಿಂತಾ ಇರ್ಲಿ ಅವಳು. ನೀನ್ ತಿನ್ನಲ್ವಾ? ಫುಲ್ ಹಾಕೊಂಡೆ ಬಿಡ್ತಾವ. ಕಬಾಬ್, ಅನ್ನ ಸಾಂಬಾರ್ ಮನೇಲಿ ಇವತ್ತು ಮೊಳಕೆ ಕಾಳು ಸಾಂಬಾರ್. ಹಂಗೆ ತಗೋಬೇಕು. ಬಾ ಬಿಡು ಸೂರ್ಯ. ಕಬಾಬ್ ಯಾಕೆ ಕೈ ಕೈ ಬಿಡ್ತಾಳಲ್ಲ? ನೋಡಲ್ಲಿ ಅಮ್ಮ ಕಬಾಬ್ ಬೇಕಾ ಹಪ್ಪಳ ಬೇಕಾ? ಅವಳು ಯಾಕೆ ಮುಟ್ತಾಳೆ? ದೇ ಇರು ಇರು, ನೀನು ಮುಂದಕ್ಕೆ ಎರಡು ಪತ್ತದಿದೆ ಈಗ. ತಗೋ ಮೈಮ. ನೀರು ತೋರ್ಸೋಣ. ಕಬಾಬ್ ಬೇಕಾ ಹಪ್ಪಳ ಬೇಕಾ? ಏನ್ ಬೇಕು ಸಮಯ? ಕಬಾಬೇ ಬೇಕು ಅವಳಿಗೆ. ಬಿಡಿ ಸ್ವಲ್ಪ ಸ್ವಲ್ಪ ಇಸ್ಕೊಳ್ತೀನಿ. ತಿನ್ನಮ್ಮ. ಮೂಳೆ ಇರೋದು ನನಗೆ ಕೊಡೆ, ಪಂಡ ಇರೋದು ಒಳಗಾಕೆ ತಗೊಳ್ಳೆ ಹಿಡ್ಕಳೆ. ಏ ಮಾಡೋ ವಿಡಿಯೋನಾ ಬೇಯ್ಲಿ ತಗೋ. ಅವಳು ಪೀಸ್ ದಪ್ಪ ಪೀಸ್ ಕೊಟ್ಬಿಡು. ತಿಂತಾ ಇದು ಬೇಕಾ ಅದು ಬೇಕಾ? ಅಯ್ಯಪ್ಪ ಎರಡೆರಡು ಮುಟ್ಟಂಗಿಲ್ಲ ನೀನು. ಹಾ ನಂದದು ಅಲ್ಲಿ ಎಲ್ಲಿ ಕಬಾಬಲ್ಲಿ ತಿನ್ನೆ ಮೈಮ ಎಲ್ಲಾನು ಬೇಕು ಅಂತೀರಿ. ಹಿಡ್ಕೊ ಇವಾಗ ಅನ್ನ ಹಾಕೊಂಬತ್ತೆ, ಹಿಡ್ಕೊ ಆಯ್ತು. ಆಪ ಮೇಡಮ್ ಸ್ಟ್ಯಾಂಡ್ ಎಕ್ಕ ಬಂದಿಡು. ಕಾಳಿಂಗೆ ಮೈಮ ನೋಡಿ ಗಾಯ್ಸ್ ಹೆಂಗೆಲ್ಲ ಡ್ಯಾನ್ಸ್ ಆಗ್ತಾನೆ. ನಾನು ಕಬಾಬ್ ಎತ್ತು ತಿಂದಿರು. ಮೈಮ ತಗೋ ಇವಾಗ ಅವಳು ತಿಂತಾ ಇರ್ತಾಳೆ. ಅಯ್ಯೋ ಹಂಗ ಕೊಡೋದು ಸ್ವಾತಿ ಅವಳಿಗೆ. ಎಷ್ಟೇ ದಪ್ಪ ಇದ್ ಮಾಡೋಳು ನೋಡಮ್ಮ ಅವಳು. ತಿಂಡಿ ಸುಮ್ಮನೆ ಇಲ್ಲ ಎಕ್ಕ ತಿನ್ನ ಮಗನೆ. ತಗೋ ಸ್ವಾತಿ. ನಿಮಿಷ ಬಂದೆ ಬೀಳಿಸ್ತೀಯ ಅಮ್ಮ? ಮೈಮಾ ಅವಳು ಹಿಂಗಲ್ಲ ಕೊಡಿ. ಇರು ಅಲ್ಲೇ ಇರು. ತಗೊಮ್ಮೆ. ಅಮ್ಮ ಹೆಂಗೈತೆ? ಏನು ಕಮ್ಮಿ ಐತೆ ಗಾಯ್ಸ್? ಏನು ಕಮ್ಮಿ ಐತೆ ನಿಜ ಹೇಳು? ಉಪ್ಪು ಕಮ್ಮಿ ಐತೆ ಅಷ್ಟೇ. ನಾನು ಎಲ್ಲದಕ್ಕೂ ಉಪ್ಪು ಕಮ್ಮಿ ಹಾಕ್ತೀನಿ. ಚೆನ್ನಾಗಿ ಎಲ್ಲ ಸರಿ ಹಂಗೆ ಅಲ್ವಾ ಅಮ್ಮ? ಚಲ್ಬೇಡ ಬಿಡು. ತಿನ್ನಿಸ್ತೀನಿ ಗೈಸ್. ಇವಳಂತೂ ಹೆವಿ ತೀಟೆ ಯಪ್ಪ. ನೋಡು ಕೆಳಗಡೆ ಬಿದ್ದು. ನಂಗಂತೂ ಸಾಕು ಅವಳು ಕೆಳಗೆ ಬಿದ್ದಿರೋದೇ ತಿನ್ನೋದು ಗೈಸ್. ಇವ ಆ ಕಡೆ ತಪ್ಪಲೆಲ್ಲ ಐತೆ ನೋಡು. ಅಷ್ಟು ಬೆಳಗ್ಗೆ ಮಾಡಿದ್ದು. ಡೈಲಿ ಅನ್ನ ವೇಸ್ಟ್ ಮಾಡ್ತಾನೆ ಗೈಸ್ ಸೂರ್ಯ ಅಂತೂ. ನಾನು ಏನು ಒಂಚೂರು ಅಂತ ಎತ್ಕಬ. ನಿನಗೆ ಸಲಲ್ಲ. ಇವನೇ ಅಂತೂ ಉಪ್ಪು ಹಾಕತಾನೆ. ಅವನಿಗೆ ಸಾಲಿಲ್ಲ. ನಾವು ಮಾಡೋ ಅಡುಗೆನೇ ಒಪ್ಪಲ್ಲ. ಉಪ್ಪು ಕಮ್ಮಿ ಆದರೆ ಅಮ್ಮ ಚೆನ್ನಾಗಿ ಇದು ಖಾಲಿದು ತಟ್ಟೆ ಕೊಡೋ ಸೂರ್ಯ. ಖಾಲಿ ತಟ್ಟೆ ಕೊಡಿ ಇಲ್ಲಿ ಒಳಗೆ ಫಸ್ಟು. ಬರೀ ಇಲ್ಲಿ ಕೂತ್ಕೊಳ್ಳಿ. ಬಾ ಕೂಚೋ. ನಾನು ಡೈಲಿ ಮನೆ ಕ್ಲೀನ್ ಮಾಡೋದು. ಮನೆ ಎಲ್ಲ ಗಲೀಜು ಮಾಡ್ಕೊಂಡು ಬರೋದು ನೋಡಿ ಗೈಸ್. ಇವಾಗಲೇ ನನ್ನ ಮನೆ ಎಷ್ಟು ಗಲೀಜು ಮಾಡ್ತಾಳೆ. ನಂಗೆ ಬೆಳಗ್ಗೆ ಆದರೆ ಇದೇ ಕೆಲಸ, ನೈಟ್ ಆದರೆ ಇದೇ ಕೆಲಸ ಮಾಡ್ತಾಳೆ. ಇವಾಗ ಇವಳಿಗೆ ಏನು ಇಷ್ಟ ಗೊತ್ತಾ ನಮ್ಮ? ಕೆಳಗಡೆ ಎಲ್ಲ ಹಾಕ್ಬಿಡ್ಬೇಕು. ಕೆಳಗಡೆ ಎತ್ಕತೀನಿ. ಫುಲ್ಲು ಕೆಳಗಡೆ ತಿನ್ನಬೇಕು. ಅನ್ನ ಆಗಿರಲಿ ಏನೊಂದು ಮ್ಯಾಟ್ ಹಾಕ್ಬಿಟ್ಟು ಕುಣಿಸ್ಬಿಡೋಣ. ಇಲ್ಲಾಂದ್ರೆ ಟೇಬಲ್ ಬರುತ್ತೆ. ಟೇಬಲ್ನೇ ದಬಾಕ್ಬಿಡ್ತಾಳೆ ಬೇಕಾರೆ. ನೀನು ಓ ಎತ್ಕೊಟ್ರೆ ನಿಂಗೆ ಎಷ್ಟು ತೀಟ ಮಾಡ್ತೀಯ ನೀನು ಮೈಮಾ? ಏನಂದ್ಬಿಡ್ತಮ್ಮಮ್ಮ? ಅಯ್ಯೋ ರಾಮ. ಹೋಗಿ ನೀನು ಹೋಗೀಚೆ. ಸೂರ್ಯ ಉಪ್ಪು ಕೊಡೋ ಅಮ್ಮಗೊಂಚೂರು. ನಾನು ಈಗ ಒಂದು ಪೀಸ್ ಹಾಕು. ತಿನ್ಲಾ?
ಖಾರ ಐತೆ ಮಗ. ಅವ್ರ ಅಪ್ಪನ ಹತ್ರ ಏನು ಖಾರ ಗಿರನಿಲ್ಲ. ಏಕೆ ಹಾಕ್ಬೇಕು ಅಂತ ಹೇಳಿ ತಿನ್ ನೋಡಿ ಗೈಸ್. ಇವಾಗ ಸೂರ್ಯ ಇವನಿಗಂತೂ 24 ಗಂಟೆನೂ ಚಿಕನ್ ಇರಬೇಕು ಇವನಿಗೆ. ದಿನ ಒಪ್ಪತ್ತು ಏನೂ ಇಲ್ಲ ಅವನಿಗೆ. ಅದು ಗುರುವಾರ ಮುಟ್ಬಿಟ್ಟವನೆ. ಮೂಳೆ ಸ್ವಾತಿ. ಹ್ಞೂ ಅದನ್ನು ತಿನ್ಬೇಕು ಅವಳು. ಗೂಬೆ ನನ್ನ ಮಗನೆ ಕಾಲು ಎತ್ತವನಿದ್ದು ನನಗೆ ಕಾಳು ಹಾಕೊಂಡಿಲ್ಲ. ಇನ್ನಮ್ಮ ಚಿಚ್ಚಿ ಸೂರ್ಯ ಫೇವ್ರೇಟ್ ಸಾಂಬಾರು ಅಲ್ವಾ ಸೂರ್ಯ? ಕೊಡ್ಬೇಕೀಗ ಹುಳ್ಳಿ ಮೊಳಕೆ ಸರ್. ಸೂರ್ಯಗೆ ಫೇವ್ರೇಟು ಅದಕ್ಕೆ ದೋಸೆ ಇರಬೇಕು ಅವನಿಗೆ. ಅವ್ರ ಅಪ್ಪಂಗೂ ಫೇವ್ರೇಟ್ ಸಾಂಬಾರು ದೋಸೆ ಇರಬೇಕು ಅದಕ್ಕೆ ಅವನಿಗೆ. ಇವತ್ತು ನೋಡಮ್ಮ ಏನು ತಲೆ ತಿಂತಿಲ್ಲ ಇವನು. ನಿನ್ನೆ ನೈಟ್ ನಿಂಗೆ ಎಷ್ಟೊತ್ತು ತಲೆ ತಿಂದ? ಇವಾಗ ನಾನು ತಿಂತೀನಲ್ಲ ಊಟ ಆದ್ಮೇಲೆ 12 ಗಂಟೆ ಗಂಟ ತಲೆ ತಿಂದೋನೆ ಗೈಸ್ ಅಮ್ಮನ್ನ. ಮಾತಾಡ್ರಿ ಏನಾರು ಮಾತಾಡಮ್ಮ ನೀನೇನಾರು. ಸ್ವಾತಿ ಅವ್ರು ಮೈಸೂರಿಗೆ ಬಂದ್ಬಿಡ್ತಾರಂತೆ. ಸ್ವಾತಿ ನಾಳೆ ನಾನಲ್ಲ. ನೀವು ಮೈಸೂರಿಗೆ ಬರ್ತಿಲ್ಲ ಅಂತಲ್ಲ? ಹೌದಾ? ಯಾವಾಗ? ಸೂರ್ಯನ ಹೇಳಿದ್ದು ಗೈಸ್, ನಂಗೆ ಇಲ್ಲಿದ್ರೆ ಇರೋಕ್ಕಾಗಲ್ಲ, ಫ್ರೆಂಡ್ಸ್ಗಳ ಸಹವಾಸ ಜಾಸ್ತಿ, ಜಗಳ ಸುಮ್ಮನೆ ಹೋಗ್ಬಿಡೋಣ ನೆಮ್ಮದಿಯಾಗಿ ಅಂತ ಹೇಳ್ದ. ನಿಂಗೇನು ಅನ್ಸುತ್ತಮ್ಮ? ಸೂರ್ಯ ಏನಾರ ಜಾಬ್ ಮಾಡಬೇಕು, ಏನು ಮಾಡ್ಬೋದು ಐಡಿಯಾ ಕೊಡಿ, ನಾನೇ ಕೇಳ್ತೀನಿ. ಅಮ್ಮ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಕಲಿಯೋಕ್ಕೆ, ಸೂರ್ಯ ಬೇಕಾದ್ರೆ ಹೋಟ್ಲು ಮಾಡಲಿ ಅಂತಿತ್ತು. ಇವನು ಚೆನ್ನಾಗಿ ದಬಾಕ್ತಾನೆ ಗೈಸ್. ಇವಳು ಎಲ್ಲ ಮಾಡಕ್ ಮುಂಚೆ ಅವಳು ನೆಗೆಟಿವ್ ಇವಳು. ಹೇಳಮ್ಮ ನೀನೇ. ಬಿಗ್ ಬಾಸ್ ಅಲ್ಲಿ ಪಾಸಿಟಿವ್ ಏನೋ ಹೇಳಿದ್ದು, ನಮ್ಮ ಮನೇಲಿ ಒಬ್ಳು ನೆಗೆಟಿವ್ ಅನ್ನೋಳು. ಯಾರು ಬಿಗ್ ಬಾಸ್ ಅಲ್ಲಿ? ಎಷ್ಟೊತ್ತಿಗೆ ಎದ್ದೇಳ್ತೀನಿ ನೀನು? ಇವಾಗ 3 ಗಂಟೆಗೆ ಎದ್ದೇಳ್ತಾನೆ. ಹೋಟ್ಲ ಕೆಲಸದಲ್ಲಿ 4 ಗಂಟೆಗೆ ಎದ್ದೇಳಲೇಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಕೆಲಸನೇ ಆಗಲ್ಲ. ಇವನೇನು ಗೊತ್ತೇನಮ್ಮ, ಬೇಗ ಎದ್ದೇಳ್ತಾನೆ. ಅವ್ನು ಫೋನ್ ಹಿಡ್ಕೋಬಾರ್ದು. ಆಮೇಲೆ ಇವನೇ ಹುಡುಗರನ್ನ ಫೋನ್ ಮಾಡಿ ಕರೆಯೋದು. ಅವ್ರು ಯಾರೂ ಬರಲ್ಲ, ಬಾ ಗೇಮ್ ಆಡೋಕೆ ಹೋಗೋಣ ಅಂತ ಇವನೇ ಕರೀತಾನೆ, ಸ್ಲುಕರ್ಸ್ ಆಡೋಕೆ ಹೋಗೋಣ ಅಂತ. ಖಾರ ಆಗ್ಬಿಟ್ಟೈತೆ ಅಲ್ಲಿ, ಕಣ್ಣಲ್ಲಿ ಬರ್ತೈತೆ. ಅವಳು ಹಂಗೆ ಬಿಡು, ಖಾರ ಅಲ್ಲ, ಕುಡ್ಸೂರ ನೀರನ್ನೇ ಉಗ್ದ್ಬಿಟ್ಟಿರ್ತಾಳೆ ಎಲ್ಲ. ಒಂಚೂರು ಕುಡ್ಸು. ಸಾಂಬಾರು ಎತ್ಕೊ ಬರಲಮ್ಮ. ಸೂರ್ಯ ನಿನಗೆ ಸಾರಲ್ಲಿ ಅದನ್ನು ಟಚ್ ಮಾಡಬೇಡ ಸೂರ್ಯ, ಬೇರೆ ಪೀಸ್ ಕೊಡು ಪಾಪುಗೆ. ನೀನೇನು ಜಾಬ್ ಮಾಡ್ಬೇಕಂತ ಇಷ್ಟ? ಇಷ್ಟ, ಬಟ್ ಕಾಸಿಲ್ಲ. ಏನು ಇಷ್ಟ ಹೇಳು? ಆಯ್ತು, ಏನು ಇಷ್ಟ? ಯಪ್ಪ ಚೆನ್ನಾದೆ. ಅಯ್ಯೋ ಮೈಮ ನೋಡಿ ರಾಮಕೃಷ್ಣ ನಿಜ. ಆ ಡೂಪ್ಲಿಕೇಟ್ ಅಮ್ಮ ಫ್ರ್ಯಾಂಕ್ ಮಾಡಿದ್ದೆ ನಿನ್ನ. ಆಯ್ತು ಬಿತ್ತು. ಮೈ ಮುಂದೆ ನಗು ಗೈಸ್. ಇಲ್ಲ ಕಣಮ್ಮ, ಅದು ಎತ್ತ ಸರಿಯಾ. ಮೈಮ ಏನ್ ಮಾಡ್ತಾಳೆ ನೋಡು. ಮೈಮ ಸೂರ್ಯ ಎಸ್ ಬಿಡು ಅಮ್ಮನ ಮೇಲೆ. ಅವಳು ತಿಂತಾಳೆ. ಮಾ ಇದು ಪ್ಲಾಸ್ಟಿಕ್ ಕಣಮ್ಮ, ಇಲ್ಲ ನೋಡು. ನೀನು ನಿಜ ನನ್ಗೆ ಊಟ ಮಾಡೋಗು. ತೆಗ್ದೆ ಕಣೋ ವಿಡಿಯೋ, ತೆಗ್ದೆ. ನಮ್ಮ ಅಮ್ಮಂಗೆ 2ನೇ ಸರಿ ಫ್ರ್ಯಾಂಕ್ ಇದು, 1ನೇ ಸರಿ ಅಳಿಸಿದ್ದೀವಿ, ಇವಾಗಲೂ ಅಳ್ತೈತಿ ಗೈಸ್. ಮೈಮ ಹೆಂಗ್ ನಗ್ತಾ ಇಲ್ಲ ಗೊತ್ತಾ? ಅವಳಿಗೆ ನಗು ಗೈಸ್, ಮೈಮಂಗೆ ನಗು.
ನೋಡುವ ಏನೇನು ಮಾಡ್ತಾರೆ ಅಂತ ನನಗೆ. ವರ್ಕೌಟ್ ಆಯಿತು. ಇದು ನಮ್ಮ ತಂಗಿ ಕೊಟ್ಟಿದ್ಲು, ಅದು ವರ್ಕೌಟ್ ಆಯಿತು ಗೈಸ್ ಇವತ್ತು. ಹೋಗು ನಾನು ಮಾಡ್ತಿದ್ದೀನಿ. ಹಿಂಗೆ ಏನಂತ ಹೇಳಿ ಇನ್ನೊಂದ್ಸರಿ ವೀಡಿಯೋ ಮಾಡಿಲ್ಲ ಹೇಳು. ನಿಜ ನಿಜ ಕಬಾಬ್ ಪದ ಕಳಿಸ್ಬಿಟ್ಟು ಹಾಕ್ಬಿಟ್ಟು ಅಂತ ನಿಜ. ನಮ್ಮ ಅಮ್ಮಂಗೆ ಜಿರ್ಲೆ ಅಂದ್ರೆ ತುಂಬ ಭಯ. ಭಯ ಅದು ಕೈಯಲ್ಲಿ ಬೇರೆ ಎತ್ತಿ ಹಾಕಿದ್ದೀನಿ ನಾನು. ಅವಳು ನಗಾಡ್ತಾಳು. ಎಷ್ಟು ಜೋರಾಗಿ ನಗ್ತಾಳೆ. ಹಿಂಗೆ ನಗದ್ ನೀನು ಹಾಂ ಸಾಂಗ್ ಪಡ್ತಾರೆ ನಾನು ನಗಿತೀನಿ ನೀನು ಚಿನ್ನ. ಹಾಂ ಇವತ್ತು ಫ್ರ್ಯಾಂಕ್ ಮಾಡಿದ್ದು ಸ್ವಲ್ಪ 100ಗೆ 75% ವರ್ಕೌಟ್ ಆಯಿತು. ನಮ್ಮಮ್ಮ ಇನ್ನು ಅದೇ ಶಾಕಲ್ಲೇ ಇದ್ದಾರೆ. ಸೊ ಎಲ್ಲರೂ ಬಿಗ್ ಬಾಸ್ ನೋಡಿದ್ದೀರಾ, ಹನುಮಂತು ವಿನ್ ಆಗಿದೆ. ಎಷ್ಟು ಜನಕ್ಕೆ ಖುಷಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನನಗೆ ಮೋಕ್ಷಿತಾ 2nd ಪ್ಲೇಸ್ಗಾರು ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ನಮಗೆ ತ್ರಿವಿಕ್ರಮ್ ಬರ್ತಾರೆ. ನನಗೆ ಮೋಕ್ಷಿತಾ ಬರ್ತಾಳೆ ಅಂತ. ಸೂರ್ಯ ನೀನು ನೀನು ಯಾರು ಹೇಳಿದ್ದ? ನಂಗೆ ಹೇಳ್ತಾರೆ ಅಂತ ಮಂಜು ತಾನೇ ನೀನು ಅಂದ್ಕೊಂಡಿದ್ದು. ತ್ರಿವಿಕ್ರಮ್ ಮೈಮ ನೋಡಿ, ಮೈಮಾ ಮೈಮ ನಿಂಗೆ ಯಾರು ಗೆಲ್ಬೇಕು? ನನಗೆ ಮೋಕ್ಷಿತಾ 2nd ಪ್ಲೇಸಿಗೆ ಬರಬೇಕಂತ ತುಂಬಾ ಇಷ್ಟ ಇತ್ತು. ಆದರೆ ಅವಳು 4th ಪ್ಲೇಸ್. ಎಷ್ಟೋ ಸೀಸನ್ ಹುಡುಗಿರಾಗಿದ್ದಾರೆ. ಒಂದೇ ಸೀಸನಲ್ಲಿ 2015 ಬೇರೆಯವ್ರಿಗೂ ವ್ಯತ್ಯಾಸ ಇಲ್ವಾ? ಗಜ ಗಜ ಅಂತ ಮೈಮೆ ಹೆಂಗೆ ಆಟ ಆಡ್ತಾ ಇದ್ದಾಳೆ. ನಂದು ಮೈಮಾ ತಿಂತಾಳವಳು, ಬಾಯಿನೇ ಹಾಕ್ಬಿಡ್ತಾಳೆ ನೋಡು. ನಾಲ್ಕು ತಿಂತವ್ರೆ, ಅದನ್ನು ಸೂರಿಗೆ ಕೊಟ್ಟರು. ಮೈಮ ನೋಡಿ, ಮೈಮ ತೀಟೆ. ಇವತ್ತು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ಮೇಲೆ ಡೈಲಿ ವ್ಲಾಗ್ನ ಮಾಡೋದಕ್ಕೆ 100% ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಏನು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.